ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ ಕಲಿಯೋಣ. ಫಸ್ಟ್ ನಾನು ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 6 ಎಳೆ ದಾರನ ತೊಗೊಂಡಿದ್ದೀನಿ. ಸೇಮ್ 11 ಪಾಯಿಂಟ್ ಸಮಥಿಂಗ್ ಕ್ರೋಶ ತೊಗೊಂಡಿದ್ದೀನಿ. ಫಸ್ಟ್ ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಸಿಂಗಲ್ ಕ್ರೋಶ ಸ್ಯಾರಿ ಒಳಗಡೆಯಿಂದ ಹೋಗಿ ಒಂದು ದಾರವನ್ನು ಎಳೆದು ತಂದು ಮೇಲೆ ಮತ್ತೆ ಲಾಕ್ ಮಾಡಿದ್ರೆ ಸಿಂಗಲ್ ಕ್ರೋಶೆಟ್ ಆಗುತ್ತೆ. ಮತ್ತು ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕೊಬೇಕು. ಸ್ಯಾರಿ ಒಳಗಡೆಯಿಂದ ಹೋಗಿ ದಾರನ ಎಳೆದು ತಂದು ಮೇಲೆ ಲಾಕ್ ಮಾಡಬೇಕು, ಹಾಕೊಬೇಕು. 4 ಅಥವಾ 5, ನಾನು 5 ಚೈನನ್ನು ಹಾಕ್ಕೊಂಡಿದ್ದೀನಿ. ಲೆಂತ್ ಸ್ವಲ್ಪ ಶಾರ್ಟ್ ಬೇಕು ಅಂದರೆ ನೀವು 4 ಚೈನ್ ತೊಗೊಬೋದು. ಅದು ಸ್ಯಾರಿ ಕುಚ್ಚು ಸ್ಪೇಸ್ ಬರುತ್ತೆ, ಹಾಗಾಗಿ ನಿಮ್ಗೆ ಇಷ್ಟ ಪ್ರಕಾರ ತೊಗೊಬೋದು. 5 ಆರ್ 4 ಯಾವುದಾದ್ರೂ ತೊಗೋಬೋದು. ಲಾಕ್ ಮಾಡಿ ನಂತರ ಸ್ಯಾರಿಗೆ ಲಾಕ್ ಮಾಡಿ ಮತ್ತು ಹೇಗೆ 3 4 5 ಹೇಗೆ 5 ಚೈನ್. ನೀವು 4 ಚೈನ್ ತೊಗೊಂಡಿದ್ರೆ 4 ಚೈನ್ ಕಂಟಿನ್ಯೂ ಮಾಡಿ, 5 ಚೈನ್ ತೊಗೊಂಡಿದ್ರೆ 5 ಚೈನ್ ಕಂಟಿನ್ಯೂ ಮಾಡಿ. ಅದಾದಮೇಲೆ ಸ್ಯಾರಿಗೆ ನೀವು ಲಾಕ್ ಮಾಡಿದ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆಟನ್ನು ಹಾಕೊಳ್ಳಿ. 5 ಚೈನ್ ಲಾಕ್, 5 ಚೈನ್ ಲಾಕ್, 2 ಸಾರಿ ಸಿಂಗಲ್ ಕ್ರೋಶೆಟನ್ನು ಹಾಕೊಳ್ಳಿ. ಈ ರೀತಿ ರೌಂಡ್ ಬೀಡ್ಸಸ್ಸು, ಸರ್ಕಲ್ ಬೀಡ್ಸಸ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಮತ್ತು 4 mm ಮಾಮೂಲಿ ರೌಂಡ್ ಬೀಡ್ಸಸ್ಸನ್ನು ಸಹ ತೊಗೊಬೋದು. ರಿಂಗ್ ಬೀಡ್ಸಸ್ಸು ಪ್ಲಸ್ ರೌಂಡ್ ಬೀಡ್ಸಸ್ ಎರಡನ್ನು ತೊಗೊಂಡು ಅದನ್ನು ಕ್ರೋಶೆಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ದಾರನ ಮುಂದೆ ಮಾಡಿ ಆ ದಾರದ ಒಳಗಡೆಗೆ ಆ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಬೀಡ್ಸಸ್ನ ಲಾಕ್ ಮಾಡಿ. ಈ ಒಂದು ಸ್ಪೇಸಲ್ಲಿ ನೀವು ಯಾವುದೇ ಸ್ವಲ್ಪ ನಾನು ಡಿಫ್ರೆಂಟಾಗಿರಲಿ ಅಂತ 4 mm ರೌಂಡ್ ಬೀಡ್ಸಸ್ ತೊಗೊಂಡಿದ್ದೀನಿ. ಆ ಸ್ಪೇಸಲ್ಲಿ ನೀವು ಯಾವ ಬೇಕಾದರೂ ಡಿಸೈನ್ ತೊಗೋಬೋದು. ಮತ್ತು ರಿಂಗ್ ಬೀಡ್ಸ್ ಇದೆಯಲ್ಲ ಅದರಲ್ಲೂ ಸಹ ಸ್ಕ್ವೇರ್ಸ್, ಡೈಮಂಡ್ ಶೇಪ್ಸ್ ಎಲ್ಲ ಸಿಗುತ್ತೆ, ಅದನ್ನು ಸಹ ಯೂಸ್ ಮಾಡ್ಬೋದು. ನಾವು ಯಾವ ಡಿಸೈನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಈ ಒಂದು ಡಿಸೈನ್ ಶೇಪ್ ಬರುತ್ತೆ. ಲಾಕ್ ಮಾಡಿದ್ಮೇಲೆ 2 ಚೈನನ್ನು ಹಾಕ್ಕೊಳ್ಳಿ. ಆ 2 ಚೈನ್ ಹಾಕೊಂಡ್ಮೇಲೆ ಒಂದು ಸಾರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಿ ಆ ರಿಂಗ್ ಬೀಡ್ಸ್ ಒಳಗಡೆ ಹೋಗಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಬೇಕು. ಎರಡರಲ್ಲೊಂದು ಮತ್ತು ಹೇಗೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ಈ ರೀತಿ ಪೂರ್ತಿ ನಿಮಗೆ ಎಷ್ಟು ಸಿಗುತ್ತೆ ಎಷ್ಟು ಆಗುತ್ತೆ ರಿಂಗು ಬೀಡ್ಸಸ್ ಸುತ್ತ ಅಷ್ಟು ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಬನ್ನಿ. ಸ್ವಲ್ಪ ಹೇಳ್ಕೊಬೇಕು, ಯಾಕಂದರೆ ನಾವು ಮುಂದೆ ಎಳಿಬೇಕಾದ್ರೆ ಮುಂದೆ ಜರುಗುತ್ತೆ. ತುಂಬ ಲೂಸ್ ಪೋರ್ಷನ್ಸ್ ಬಂದಾಗ ಅದಷ್ಟು ಫೈನಲಿ ಚೆನ್ನಾಗಿ ಕಾಣಿಸೋದಿಲ್ಲ. ಬಿಕಾಸ್ ನೀವು ಅದನ್ನು ಸ್ವಲ್ಪ ರಿಂಗ್ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹಿಂದೆ ಹೇಳ್ಕೊಂಡು ಆ ರಿಂಗ್ ಪೂರ್ತಿ ಈ ರೀತಿ ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಲಾಕ್ ಮಾಡಿ. ನೀವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದರೊಳಗಡೆ ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ನಾವು ಎರಡು ಚೈನನ್ನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ಲಾಕ್ ಮಾಡಿ, ಸಿಂಗಲ್ ಕ್ರೋಶೆಟ್ ಲಾಕ್ ಆದಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಅದನ್ನು ಸ್ಯಾರಿ ಒಳಗಡೆಯಿಂದ ಹೋಗಿ ದಾರನ ತಂದು ಮೇಲುಗಡೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕಾಣಿಸ್ತಾ ಇಲ್ಲ ನಿಮಗೆ. ಸಿಂಗಲ್ ಕ್ರೋಶೆಟ್ ಕ್ಲಾತನ್ನು ಸೇರಿಸಿ ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ಹೇಗೆ ನೋಡಿ ಆಗ್ತಾಯಿದೆ. ನಾನು ಫಸ್ಟ್ ಒಂದು ಸರಿ ಹಾಕಿದ್ದೆ, ಬಟ್ ವೀಡಿಯೋಸ್ ಕ್ಲಿಯರಾಗಿ ಬರಲಿಲ್ಲ ಅಂದ್ಬಿಟ್ಟು ನಾನು ಅದು ಸ್ಕಿಪ್ ಆಗಿಬಿಟ್ಟಿತ್ತು, ನಾನು ನೋಡಿರಲಿಲ್ಲ. ಇವಾಗ ಅದು ಸೆಕೆಂಡ್ ಒನ್ ಹಾಕಿದ್ದೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ 5 ಚೈನ್ 3 ಟೈಮ್ ಹಾಕ್ಕೊಳ್ಳಿ ಇಷ್ಟೇ. ಒಂದು 5 ಚೈನ್ 2 ಟೈಮ್
ರಿಂಗ್ ಹ್ಯಾಡ್ ರೌಂಡು ಫುಲ್ಲು ಡಬಲ್ ಕ್ರೋಶೆಟಿಂದ ಫಿಲ್ ಮಾಡಬೇಕು ಮತ್ತು 3 ಚೈನು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ನಾವೆಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಸ್ಪೇಸಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಯಾವ ಕಲರ್ಸ್ ಇರುತ್ತೆ, ನಾನಿಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಆ ಸ್ಯಾರೀಸ್ ಯಾವ ಕಲರ್ ಇರುತ್ತೆ ಆ ಕಲರ್ ನೆಕ್ಸ್ಟ್ ಕಲರ್ಸ್ನ ತೊಗೊಳ್ಳಿ. ಇಲ್ಲಿ ಬಂದು ಸೇಮ್ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. ನಂತರ ಲಾಕ್ ಆದಮೇಲೆ ಲಾಕ್ ಮಾಡಿ ಮತ್ತು ಚೈನ್ ಒಳಗಡೆನೂ ಸಹ ಒಂದು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿರಬೇಕು, ಬಿಚ್ಚಿ ಹೋಗಬಾರ್ದು ಅಂತ. 2 3 4 ಚೈನ್ ಅಥವಾ 5 ಚೈನ್. ಯಾಕಂದರೆ ಚೈನು ನಾವು ಹಾಕೋ ಲೆಂತ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವರು ಸ್ವಲ್ಪ ಎಳೆದಾಕ್ತಾರೆ, ಕೆಲವರು ಸ್ವಲ್ಪ ಟೈಟ್ ಮಾಡಾಕ್ತಾರೆ. ನನಗೆ 4 ಚೈನ್ ಮಾತ್ರ ಹಿಡಿಸ್ತು, ಹಾಗಾಗಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಈಗೇನು ಅದು ಅಲ್ಲಿಗೆ ಕುಚ್ಚು ಬರೋದರಿಂದ ಏನು ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಎಷ್ಟು ಬರುತ್ತೆ ಅಷ್ಟು ಚೈನ್ಸನ್ನು ಹಾಕ್ಕೊಂಡು ನಾವು ಲಾಕ್ ಮಾಡಿರ್ತೀವಲ್ಲ, ಸಿಂಗಲ್ ಕ್ರೋಶೆಟ್ 2 ಮಾಡಿರ್ತೀವಲ್ಲ, ಅದ್ರ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡಿ ದಾರನ ಎಳೆದು ತಂದು ಮೇಲೆ ಎರಡರಲ್ಲೊಂದನ್ನು ಮಾಡಿ ನಂತರ ಮಾಡಿದ ನಂತರ ಆ ಒಂದು ರಿಂಗನ್ನು ಸ್ವಲ್ಪ ಮುಂದೆ ಫೇಸ್ ಮುಂದೆ ಮಾಡಿ ಬರುತ್ತೆ. ಮತ್ತೆ ಇನ್ನೊಂದು ಸರಿ ದಾರನ ಸಿಂಗಲ್ ಕ್ರೋಶೆಟಿಂದ ಮತ್ತೆ ಒಳಗಡೆ ಸಿಂಗಲ್ ಕ್ರೋಶೆಟ್ ಮಾಡ್ಕೊಬೇಕು. ಇದು ಯಾಕೆ ಅಂತಂದರೆ ಸ್ವಲ್ಪ ನಾವು ಎತ್ಕೊಂಡಾಗ ಅದು ಅಟ್ಯಾಚ್ ಆಗಿದ್ದರೆ ಸ್ಯಾರಿ ಅಟ್ಯಾಚು ಅದು ಯಾವುದೇ ಥರ ಸ್ಕಿಪ್ ಆಗೋದಿಲ್ಲ. ಆ ಕಡೆ ಆ ಥರ ಹಲ್ಲಾಡೋದು ಆ ಥರ ಎಲ್ಲ ಆಗೋದಿಲ್ಲ. ಆದ ಕಾರಣಕ್ಕೋಸ್ಕರ ಸ್ಯಾರಿಗೆ ಸೇರಿಸಿ ಲಾಕ್ ಮಾಡಬೇಕಾಗುತ್ತೆ. ನೋಡಿ, ಸ್ಯಾರಿಗೆ ಸೇರಿಸಿ ಲಾಕ್ ಮಾಡಿ ನಂತರ ಅದನ್ನು ಮಾಮೂಲಿ 2 mm ಬೀಡ್ಸಸ್ ಬರುತ್ತೆ ಅಥವಾ 3 mm ಬೀಡ್ಸು, ಅದನ್ನು ತೆಗೆದು ಆ ದಾರದೊಳಗಡೆ ಇನ್ಸರ್ಟ್ ಮಾಡಿ ದಾರವನ್ನು ಸೂಜಿ ಮೇಲೆ ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ನಾವು ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, ಆ ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಹೇಳುತ್ತೆ ಅಂದರೆ 3 ದಾರ ಒಂದಾಗುತ್ತೆ. 3 ದಾರ ಇರುತ್ತೆ ಕ್ರೋಶದ ಮೇಲೆ, ಆ 3 ದಾರನ ಸೇರಿಸಿ ಒಂದೇ ಸಾರಿ 2 ದಾರ ಸೇರಿಸಿ ಒಂದೇ ಸಾರಿ ತೊಗೊಬೇಕು. ಮತ್ತು ಕ್ರೋಶದ ಮೇಲೆ ಇನ್ನೊಂದು ಸಾರಿ ದಾರವನ್ನು ಸುತ್ತಕೊಂಡು 3 ದಾರ ಬರುತ್ತೆ, 3 ದಾರನ ಸೇರಿಸಿ ಒಂದರಲ್ಲಿ ಮಾಡಬೇಕು. ಇದು ಸಿಂಗಲ್ ಆಫ್ ಕ್ರೋಶೆಟ್ ಅಂತ ಕರೀತಾರೆ ಇದನ್ನು. ಮತ್ತೆ ತೋರಿಸ್ತೀನಿ. ಬೀಡ್ಸನ್ನು ಆ್ಯಡ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ದಾಯಿತು. ಕ್ರೋಶದ ಮೇಲೆ ಮತ್ತೆ ಇನ್ನೊಂದು ಸಾರಿ ದಾರ ಸುತ್ತಕೊಂಡು ಆ ಒಂದು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರನ ಹೇಳುತ್ತೆ ಅಂದರೆ 3 ಸರ ಆಗುತ್ತೆ. 3 ಒಂದು ದಾರದೊಳಗಡೆ ಎಳೆದು ತಂದರೆ 1 ಆಫ್ ಕ್ರೋಶೆಟ್ ಆಗುತ್ತೆ, ಅಂದರೆ 1.5 ಕ್ರೋಶೆಟ್ ಆಗುತ್ತೆ. 1.5 ಕ್ರೋಶೆಟ್ ಅಂತ ಹೇಳ್ತಾರಲ್ಲ ಆ ರೀತಿ. ಒಂದು ಬೀಡ್ಸ್ ಆ್ಯಡ್ ಮಾಡಬೇಕು, ಸ್ವಲ್ಪ ನಿಧಾನ ನೋಡ್ಕೊಳ್ಳಿ ಮಾಡಿ. ಬೀಡ್ಸನ್ನು ಆ್ಯಡ್ ಮಾಡಿ ಇನ್ನೊಂದು ಸಾರಿ ಹೇಳ್ಕೊಡ್ತೀನಿ. ಬೀಡ್ಸನ್ನು ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶೆಟ್ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ಇಂದ ಹೋಗಿ ದಾರನ ತೊಗೊಂಬನ್ನಿ. ಒಂದು ಸಾರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರನ ತನ್ನಿ. ಆ 3 ಕ್ರೋಶದ ಮೇಲೆ 3 ದಾರ ಬರುತ್ತೆ, 3 ಒಂದೇ ಸಾರಿ ಒಂದು ದಾರದಿಂದ
ಹೇಳ್ಕೊಂಡು ಬನ್ನಿ. ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಮತ್ತೆ ಕ್ರೋಶದೊಳಗಡೆ ಹೋಗಿ 3 ದಾರವನ್ನು ಒಂದೇ ದಾರದ ಒಳಗಡೆ ತೆಗೆದ್ರೆ ಅದು ಡಿಸೈನ್ ಬರುತ್ತೆ. ಒಂದು ಸರಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ, ಇನ್ನೊಂದು ಸರಿ ಪ್ಲೈನಾಗಿ ಮಾಡ್ಕೊಳ್ಳಿ. ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ಕೊಬೇಕು, ಡಬಲ್ ಕ್ರೋಶೆಟ್ ಒಳಗಡೆಯಿಂದ ದಾರನ ತರಬೇಕು. 3 ಒಂದು ದಾರದ ಒಳಗಡೆ ಸೇರಿಸಿ ಹೇಳಿದ್ರೆ ಅದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಇದೇ ರೀತಿ ಆ ಒಂದು ರಿಂಗ್ ಪೂರ್ತಿ ಅಂದರೆ ಹಾಫು ಸ್ಯಾರಿ ಹತ್ರ ಅಟ್ಯಾಚ್ ಆಗುತ್ತಲ್ಲ, ಅಲ್ಲಿ ನಾವು ಸಿಂಗಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೆ ಮಾಡಿಕೊಂಡ್ರೆ ಸಾಕು. ಈ ಗ್ಯಾಪಲ್ಲಿ ಫುಲ್ಲು ಬೀಡ್ಸನ್ನೇ ಆ್ಯಡ್ ಮಾಡ್ಬೋದು. ಬಟ್ ಕೆಲವರು ಬೀಡ್ಸು ಕಡಿಮೆ ಬೇಕು ಅಂತ ಕೇಳೋರಿಗೆ ಈ ಡಿಸೈನು ಮ್ಯಾಚ್ ಆಗುತ್ತೆ. ಆಮೇಲೆ ಕೆಲವೊಂದು ಸರಿ ಹೆವಿ ಭಾರ ಆಗುತ್ತೆ ಅಂತಲೂ ಕಸ್ಟಮರ್ಸ್ ಬೇಡ ಅಂತ ಹೇಳ್ತಾರೆ. ಅಂಥವ್ರಿಗೆ ಈ ಥರ ನೀವು ಡಿಸೈನ್ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಆಮೇಲೆ ಕೆಲವೊಂದು ಸ್ಯಾರೀಸಲ್ಲಿ ಹೆವಿ ವರ್ಕ್ ಇರಲ್ಲ ಅಂತಂದಾಗ ಸ್ವಲ್ಪ ಬೀಡ್ಸ್ನ ಯೂಸ್ ಮಾಡೋ ಅನ್ನೋ ಪ್ಲ್ಯಾನ್ ಇದ್ದಾಗ ಸಹ ಈ ಥರ ಒಂದು ಡಿಸೈನನ್ನು ಹಾಕ್ಕೊಡ್ಬೋದು. ಬಟ್ ಏನಪ್ಪ ಅಂದರೆ ಇಂಪಾರ್ಟೆಂಟು ಸ್ಯಾರಿ ಕಲರಲ್ಲಿ ಕಾಂಬಿನೇಷನ್ ಮುಖ್ಯ ಆಗುತ್ತೆ. ಸ್ವಲ್ಪ ಆದಷ್ಟು ನಾನು ಹೇಳೋದೇನಪ್ಪ ಅಂದರೆ ಬೀಡ್ಸ್ಗಳನ್ನು ಡಾರ್ಕ್ ಕಲರಲ್ಲಿ ಆ್ಯಡ್ ಮಾಡ್ತಾ ಹೋಗಿ, ಡಾರ್ಕ್ ಕಲರ್ ಥ್ರೆಡ್ ತೊಗೊಳ್ಳಿ. ಬೀಡ್ಸನ್ನು ಆ್ಯಡ್ ಮಾಡ್ತೀನಿ ಅಂತಂದಾಗ ಆಗ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಲೈಟ್ ಕಲರ್ ಥ್ರೆಡ್ಡಿಗೆ ನೀವು ಬೀಡ್ಸನ್ನು ಆ್ಯಡ್ ಮಾಡಿದ್ರೆ ಅಷ್ಟು ಡಾರ್ಕ್ ಕಲರ್ ಆ್ಯಡ್ ಮಾಡಿದಾಗ ಇರೋಷ್ಟು ಲುಕ್ಕು ಕಾಣಿಸೋದಿಲ್ಲ. ಹಾಗಾಗಿ ಲಾಸ್ಟಲ್ಲಿದೆ ನೋಡಿ, ಮತ್ತೆ ಲಾಸ್ಟ್ ಪೊಸಿಷನಲ್ಲಿ 1/2 ಡಬಲ್ ಕ್ರೋಶೆಟ್ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಾಗಿದೆ. ಅದನ್ನು ನಾವು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ಲಾಕ್ ಮಾಡಿಬಿಡಿ. ಚೈನ್ ಹಾಕ್ಕೊಂಡಿರ್ತೀವಲ್ಲ 4 ಚೈನು, ಅದರೊಳಗಡೆಯಿಂದ ಹೋಗಿ ಲಾಕ್ ಮಾಡಿ ಆದಮೇಲೆ ನೋಡಿ, ಅದು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ್ಮೇಲೆ 2 ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿರ್ತೀವಲ್ಲ ಅದರ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡಿ. ಅಂದರೆ ನಾವು ಲಾಕಿಂದ ಟೋಟಲಿ 3 ಸಿಂಗಲ್ ಕ್ರೋಶೆಟ್ಟು ಹಾಕ್ಕೊಬೇಕು. ಇದೇ ಪ್ರಕಾರ ನೆಕ್ಸ್ಟು 4 ಚೈನ್ ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ ಮಾಡಿ. ಒನ್ 2 3 4 5 ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನನಗೆ 4 ಚೈನ್ ಲೆಂತ್ ಶಾರ್ಟ್ ಆಯಿತು, ಹಾಗಾಗಿ ನಾನು 5 ಚೈನ್ ಹಾಕ್ಕೊಂಡೆ. ನೀವು ಲೆಂತ್ ಹೆಂಗೆ ಬರುತ್ತೆ ಹೆಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಹೇಗೆ 1 2 3 4 5 ಚೈನ್ ನಾವು ಹಿಂದೆ ಲಾಕ್ ಮಾಡಿರ್ತೀವಲ್ಲ, ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅದರೊಳಗಡೆ ಹೋಗಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಸ್ಯಾರಿಗೂ ಸೇರಿಸಿ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಬೇಡ. ಚೈನ್ ಆದಮೇಲೆ ಲಾಕ್ ಆದಮೇಲೆ ಸ್ಯಾರಿಗೂ ಸೇರಿಸಿ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡಾಗ ಒಂದು ರಿಂಗು ಯಾವುದೇ ಥರ ಅಲ್ಗಾಡೋದಿಲ್ಲ, ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಮತ್ತು ಅದರ ನೇರವಾಗಿ ಹಾಫ್ ಇಂದನೇ ತಗೊಳ್ಳಿ. ಒಂದು ಸ್ವಲ್ಪ ಮುಂದೆ ಹಿಂದೆ ಮಾಡಬೇಡಿ, ಕರೆಕ್ಟಾಗಿ ಹಾಫ್ ರಿಂಗ್ ಎಲ್ಲಿ ಬರುತ್ತೆ ಅಲ್ಲಿಂದನೇ ಆ ಒಂದು ಕ್ರೋಶೆಟನ್ನು ಸ್ಟಾರ್ಟ್ ಮಾಡಿ. 1/2 ಕ್ರೋಶೆಟನ್ನು ಬೀಡ್ಸನ್ನು ಒಂದು ಆ್ಯಡ್ ಮಾಡಿ ಒಂದು ಸರಿ ಗ್ಯಾಪ್ ಕೊಡಿ. ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ.
ಮತ್ತು ಕಲರ್ ಕಾಂಬಿನೇಷನ್ ಅಷ್ಟೇ. ಬೀಡ್ಸನ್ನು ನೀವು ಈ ಒಂದು ಇದರಲ್ಲಿ ಯಾವ ಥರ ಡಿಸೈನ್ ಆದ್ರೂ ಹಾಕ್ಕೊಬೋದು. ಇತ್ತೀಚೆಗೆ ಸ್ವಲ್ಪ ಈ ಆಮ್ಲ ಅಂದರೆ ನೆಲ್ಲಿಕಾಯಿನ ಗುಂಡು ಚಿಕ್ಕ ಚಿಕ್ಕದ್ದು 3Mದೆಲ್ಲ ಸಿಗುತ್ತೆ, ಅದನ್ನು ಆ್ಯಡ್ ಮಾಡ್ಬೋದು, ಒಂದು ಸ್ವಲ್ಪ ಲೇಟೆಸ್ಟ್ ಆಗಿರ್ಬೋದು ಅಂತ. ಮತ್ತು ನೀವು ಒಂದು ರೌಂಡ್ ಬೀಡ್ಸನ್ನು ಆ್ಯಡ್ ಮಾಡಿ ಸೆಂಟ್ರಲ್ಲಿ ಕೆಳಗಡೆ ಕರೆಕ್ಟ್ ಸೆಂಟ್ರಲ್ಲಿ ಬಂದಾಗ ಲೀಫ್ ಡಿಸೈನ್ ಬೀಡ್ಸ್ ಬರುತ್ತಲ್ಲ, ಅದನ್ನು ಹ್ಯಾಂಗ್ ಮಾಡ್ಬೋದು. ಕೆಲವೊಂದು ಟೈಮಲ್ಲಿ ನನಗೆ ನಾನು ತೋರಿಸ್ತೀನಿ ನಿಮಗೆ ಕೆಲವೊಂದು ಬೇರೆ ಬೇರೆ ಬೀಡ್ಸಸ್ಸು ಆ್ಯಡ್ ಮಾಡಿ. ಆ ಒಂದು ಅವಕಾಶಗಳು ಸಿಕ್ಕಿದಾಗ ನಿಮಗೆ ಇದೇ ಥರ ಡಿಸೈನ್ಗೆ ಯಾವ ಥರ ಬೀಡ್ಸನ್ನು ಡಿಫ್ರೆಂಟ್ ಬೀಡ್ಸಸ್ನ ಆ್ಯಡ್ ಮಾಡಿದಾಗ ಲುಕ್ಕು ಯಾವ ರೀತಿ ಬರುತ್ತೆ ಅಂತ. ಈ ಒಂದು ವಿಡಿಯೋಸು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಡಿಸೈನ್ ಹೀಗೆ ಕಂಟಿನ್ಯೂ ಮಾಡಿ. ಹಾಗೆ 150 ಎಳೆ ತಗೊಂಡು ದಾರವನ್ನು ಕುಚ್ಚಾಗಿ ಕಟ್ಕೊಂಡು ನಿಮಗೆ ಹೇಗೆ ಲಾಸ್ಟ್ ಫೈನಲಿ ಆ ಒಂದು ಲುಕ್ಕು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಈ ಒಂದು ಸೆಕೆಂಡ್ ಒನ್ ರಿಂಗ್ ಜಾಯಿನ್ ಆಗಿರೋಂಥದ್ದು ಕಂಪ್ಲೀಟ್ ಆಗ್ತಿದೆ ನೋಡಿ. ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಲಾಸ್ಟೆಲ್ಲ ಆಗಿದೆ ಎಂಡಿಂಗು. ಆಮೇಲೆ ಲಾಸ್ಟಲ್ಲಿ ಒಂದು ಸರಿ ನೀವು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 3 ಟೈಮು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಕಂಟಿನ್ಯೂ ಹೀಗೆ ಇರುತ್ತೆ. ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟಲ್ಲಿ ನಾನು ಕುಚ್ಚು ಕೊಟ್ಟಿದ್ದೀನಿ. ಮತ್ತು ಮೇಲೆ ಹಪ್ಪಲ್ಲಿ ಅದಕ್ಕೊಂದು ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಯಾಕೆ ಅಂದರೆ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಬೀಡ್ಸ್ ಆ್ಯಡ್ ಮಾಡಿದೆ, ಹಾಗಾಗಿ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾರ್ಮಲ್ ಸೂಜಿಯಿಂದ ಆ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿ ಇದು ನಿಮಗೆ ವೀಡಿಯೋಸ್ಗಿಂತ ಡೈರೆಕ್ಟ್ ಸ್ಯಾರೀಸ್ ನೋಡಿದಾಗ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸ್ತಾ ಇದೆ. ಕಸ್ಟಮರ್ಸ್ಗೆ ಗ್ಯಾರಂಟಿ ಲೈಕ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದಕ್ಕೆ ಪ್ರೈಸ್ ಬಂದು ನೀವು 850ವರೆಗೂ 850-1000ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೆ ಈ ಥರದ್ದು ಲೈಕ್ ಕೊಟ್ಟರೆ ನನಗೂ ಸ್ಫೂರ್ತಿ ಆಗುತ್ತೆ. ಲೈಕ್ ಕೊಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.